ಲೆಟರ್ ರೈಟಿಂಗು, ಎಸ್ಸೆ ರೈಟಿಂಗು, ಪ್ರಾಜೆಕ್ಟ್ ವರ್ಕು ಆ ಥರ ಏನಾರ ಟೈಪಿಂಗ್ ಮಾಡುವಂಥ ಕೆಲಸ ಇದ್ದರೆ ನಾವು ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ತೀವಿ. ಈಗ ನಾನು ವರ್ಡ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಬರುತ್ತೆ. ಇದರಲ್ಲಿ ಆಗಲೇ ಸ್ವಲ್ಪ ಟೈಪ್ ಮಾಡಿರೋದಿರುತ್ತೆ, ಅದರಲ್ಲಿ ಬೇಕಾದ್ರೆ ನಾವು ಚೇಂಜಸ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಇಲ್ಲ ಖಾಲಿ ಡಾಕ್ಯುಮೆಂಟಿಂದ ಸ್ಟಾರ್ಟ್ ಮಾಡ್ಬೋದು ನಾವು. ಸೊ ಇದೆಲ್ಲ ಸ್ವಲ್ಪ ಮುಂದಿನ ಟಾಪಿಕ್ಸು. ಸೊ ಈಗ ಖಾಲಿ ಡಾಕ್ಯುಮೆಂಟಿಂದ ಸ್ಟಾರ್ಟ್ ಮಾಡೋಣ. ಈಗ ಇದರಲ್ಲಿ ಮೇನ್ ಏನು ಅಂದರೆ ಟೈಪ್ ಮಾಡಬೇಕು. ಸೊ ನಾನು ಈಗ ಸುಮ್ಮನೆ 2-3 ಪ್ಯಾರಾಗ್ರಾಫ್ ಟೈಪ್ ಮಾಡಿಬಿಡ್ತೀನಿ. ದ ಕಂಪ್ಯೂಟರ್ has evolved as a result of man's search for fast accuracy. The computer works at high speed of operations without human intervention. ಸಾಕು, ಇಷ್ಟು ಟೈಪ್ ಮಾಡಿದ್ದು. ಈಗ ಇದರಿಂದಲೇ ನಮಗೆ ಎಷ್ಟು ವಿಷಯ ಗೊತ್ತಾಗಿದೆ. ಒಂದು, ನಾವು ಟೈಪ್ ರೈಟರ್ ಹಳೇ ಇದರಲ್ಲಿ ಎಂಡ್ ಆಫ್ ದ ಲೈನ್ ಅಂದರೆ ಲೈನ್ ಕೊನೆಗೆ ಹೋದಾಗ ನಾವು ಕೈಯಲ್ಲೇ ಅದನ್ನ ಹಿಂದಕ್ಕೆ ತರಬೇಕಾಗಿತ್ತು ಸ್ಟಾರ್ಟಿಂಗಿಂದ ಟೈಪ್ ಮಾಡೋಕ್ಕೆ. ಇದರಲ್ಲಿ ಕೊನೆಗೆ ಹೋದಾಗ ಅದಕ್ಕೆ ಅದಾಗೆ ನೆಕ್ಸ್ಟ್ ಲೈನ್ ಹೊರಟೋಗುತ್ತೆ. ಈಗ ನೋಡಿ, ನಾನು ಟೈಪ್ ಮಾಡ್ತೀನಿ ನೋಡಿ, ನಾನು ಇಲ್ಲಿ ಟೈಪ್ ಮಾಡೋಕ್ಕೆ ಶುರು ಮಾಡಿದ್ರು, ಈಗ ನಾನು ಇಲ್ಲಿ ಇಟ್ಟಿದ್ದೀನಿ ಕರ್ಸರು, ನಾನು ಸುಮ್ಮನೆ ಒಂದು ಅಕ್ಷರ ಟೈಪ್ ಮಾಡ್ತೀನಿ, ಅದಕ್ಕದಾಗೆ ಅದು ನೆಕ್ಸ್ಟ್ ಲೈನ್ಗೆ ಹೋಗುತ್ತೆ. ಒಂದು. ಎರಡನೇದೇನು ಅಂದರೆ, ನಾನು ಏನಾರ ತಪ್ಪು ಮಾಡಿದರೆ ಅದಕ್ಕೆ ಹಾಗೆ ಅಂಡರ್ಲೈನ್ ಮಾಡುತ್ತೆ, ಬೇರೆ ಬೇರೆ ಥರದಲ್ಲಿ ಅಂಡರ್ಲೈನ್ ಮಾಡುತ್ತೆ. ಇದೇ ಒಂಥರ ಅಂಡರ್ಲೈನು, ಇದೇ ಒಂಥರ ಅಂಡರ್ಲೈನು. ಸೊ ನಾವು ಕರ್ಸರ್ನ ಅದ್ರ ಮೇಲೆ ತಗೊಂಡು ಹೋದರೆ, ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಅದು ನಮಗೆ ಹಿಂಟ್ಸ್ ಕೊಡುತ್ತೆ. ಕ್ಲಾರಿಟಿ ಆ್ಯಂಡ್ ಕನ್ಸೈಸ್ನೆಸ್ ಅಂದರೆ ಏನೋ ಕ್ಲಾರಿಟಿ ಇಲ್ಲ ಆ ಸೆಂಟೆನ್ಸಲ್ಲಿ ಅಂತ ಸಜೆಷನ್ ಕೊಡ್ತಾ ಇದೆ. ಅದೇ ಇದರಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀವಿ ಅಂತ. ಸೊ ಪ್ಲಸ್ ಅದು ಕರೆಕ್ಟ್ ಆಗಿರೋ ಸ್ಪೆಲ್ಲಿಂಗ್ದು ಸಜೆಸ್ಟ್ ಮಾಡುತ್ತೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದ್ರೆ ಅದನ್ನು ಸರಿ ಮಾಡುತ್ತೆ. ಕ್ಲಿಕ್ ಮಾಡಿದ್ರೆ ಅದಕ್ಕದಾಗೆ ನೋಡಿ ಚೇಂಜ್ ಮಾಡ್ತು. ಆಮೇಲೆ ಇದರಲ್ಲಿ ಅಗೇನ್ ಕ್ಲಾರಿಟಿ. ಸೊ ಆ್ಯಂಡ್ ಹ್ಯಾವ್, ನಾನು ಸುಮ್ಮನೆ ಕ್ಯಾನ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಆ ಸೆಂಟೆನ್ಸಿನ ಅಕ್ಷರಗಳಿಗೆ ಚೇಂಜ್ ಮಾಡಿಬಿಡ್ತು. ಅದು ಇದ್ದಿದ್ದೇ ಏನೋ ಅದಿನ್ನೇನೋ ಮಾಡಿಬಿಡ್ತು. ಈಗ ನೋಡಿ, ನಾನು ಇದನ್ನು ಕ್ಲಿಕ್ ಮಾಡಿದ್ರೆ ಅದು ವಾಪಸ್ ಹೋಗುತ್ತೆ, ಅದು ಏನು ಚೇಂಜಸ್ ಮಾಡಿತ್ತೋ ಅದನ್ನ ವಾಪಸ್. ಆ್ಯಂಡ್ ಹ್ಯಾವ್ ದ ಎಬಿಲಿಟಿ ಜಾಗದಲ್ಲಿ ಕ್ಯಾನ್ ಕ್ಯಾರಿ ಔಟ್ ಎ ಸ್ಪೆಸಿಫೈಡ್ ಸೀಕ್ವೆನ್ಸ್ ಆಫ್ ಆಪರೇಷನ್ಸ್ ವಿತೌಟ್ ಇಂಟರ್ವೆನ್ಷನ್. ಸೊ ಆ ಥರ ಸಜೆಷನ್ಸು ಕೊಡುತ್ತೆ. ಅದಕ್ಕದಾಗೆ ಮಾಡಲ್ಲ, ನಮಗೆ ಚಾಯ್ಸ್ ಕೊಡುತ್ತೆ. ನಾವು ಬೇಕಾದ್ರೆ ಹಾಗೆ ಬಿಡ್ಬೋದು, ಇಲ್ಲ ನಾವು ಅದನ್ನು ಚೇಂಜ್ ಮಾಡೋಕ್ಕೆ ಬಿಡ್ಬೋದು, ಅಲೌ ಮಾಡ್ಬೋದು. ಸೊ ಈಗ ಇದಕ್ಕೆ ಒಂದು ಹೆಡಿಂಗ್ ಥರ ಕೊಡಬೇಕು. ಸೊ ಹೆಡಿಂಗ್ ನಾನು ಸ್ಟಾರ್ಟಿಂಗಿಂದಲೇ ಹಿಂಗೆ ಟೈಪ್ ಮಾಡಿಬಿಟ್ಟೆ. ಸೊ ಈಗ ಹೆಡಿಂಗ್ಗೆ ನನಗೆ ಮೇಲ್ಗಡೆ ಜಾಗ ಇಲ್ಲ. ಈಗ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲಿ ನಾನು ಅಪ್ ಆರೋ ಒತ್ತಿದ್ರೆ ಅದು ಎಲ್ಲಿಗೂ ಹೋಗಲ್ಲ. ಸೊ ನನಗೆ ಅಲ್ಲಿ ಒಂದು ಲೈನ್ ಬೇಕು, ಜಾಗ ಬೇಕು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಎಂಟರ್ ಹೊಡೆದ್ರೆ ಇಡೀ ಟೈಪ್ ಮಾಡಿದ್ದು ಕೆಳಕ್ಕೆ ಹೋಗುತ್ತೆ. ಈಗ ಅಪ್ ಆರೋ ಮಾಡಿದ್ರೆ ಖಾಲಿ ಜಾಗಕ್ಕೆ ಹೋಗುತ್ತೆ. ಈಗ ನಾನು ಇದಕ್ಕೆ ಒಂದು ಹೆಡಿಂಗ್ ಥರ ಕೊಡ್ತೀನಿ, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್. ಈಗ ಇದನ್ನು ನಾವು ಹೆಡಿಂಗ್ ಅಂದಮೇಲೆ ಸ್ವಲ್ಪ ಮದ್ದಲ್ಲಿರಬೇಡವಾ? ಸೊ ಅದಕ್ಕೆ ನಾನು ಎಷ್ಟೋ ಜನ ನೋಡೀನಿ, ಸ್ಪೇಸ್ ಬಾರ್ನ ಒತ್ತಿ 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 ಇಡ್ತಾರೆ ಅದನ್ನ ಮಧ್ಯಕ್ಕೆ ಬರೋಕ್ಕೆ. ಅದ್ರ ಜಾಗದಲ್ಲಿ ನಾವು ಇಲ್ಲಿ ನೋಡಿ
ಇಲ್ಲಿ ಇಲ್ಲಿ ಮದ್ದಲ್ಲಿದೆಯಾ, ಅದ್ರ ಮೇಲೆ ಸ್ವಲ್ಪ ಹೊತ್ತು ಬಿಟ್ರೆ ಅದು ತೋರಿಸುತ್ತೆ ಸೆಂಟರ್ ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಸೆಂಟರ್ ಬಂತು. ಇದು ಅದಕ್ಕದಾಗೆ ಅದೇ ಎಲ್ಲ ಲೆಕ್ಕಾಚಾರ ಇಟ್ಕೊಂಡು ಕರೆಕ್ಟಾಗಿ ಮದ್ದಲ್ಲಿ ಬರೋ ಥರ ಮಾಡುತ್ತೆ. ಈಗ ಒಂದೊಂದ್ಸರಿ ಲೆಟರ್ ರೈಟಿಂಗ್ ಅಲ್ಲಿ ಎಸ್ಪೆಷಲಿ ನಾವು ಡೇಟ್ ಟೈಪ್ ಮಾಡಬೇಕು. ಸೊ ನಾವು ಅದಕ್ಕೂ ತಲೆ ಕೆಡಿಸ್ಕೊಳ್ಳುವಂಗಿಲ್ಲ. ಬೇಕಾದ್ರೆ ಇನ್ಸರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ಡೇಟ್ ಅಂಡ್ ಟೈಮ್ ಅಂತ ಇದೆ, ಇನ್ಸರ್ಟ್ ಡೇಟ್ ಅಂಡ್ ಟೈಮ್. ಅದನ್ನ ಕ್ಲಿಕ್ ಮಾಡಿದ್ರೆ ಯಾವ ಥರದಲ್ಲಿ ಡೇಟು ಟೈಮು ಬರಬೇಕು. ಸೊ ನಮಗೆ ಈ ಥರ ಬರಬೇಕು ಅಂದರೆ ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಬಿಡೋದು. ಈಗ ಇದು ಮಾಮೂಲಿಯಂತೆ ರೈಟ್ ಹ್ಯಾಂಡ್ ಸೈಡಲ್ಲಿ ಬರಬೇಕು. ಸೊ ಪುನಃ ಹೋಮ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿ ನೆಕ್ಸ್ಟು ಏನಂತೆ ಅಲೈನ್ ರೈಟ್ ಅಂದರೆ ರೈಟ್ ಸೈಡ್ಗೆ ಬರಬೇಕು ಅಂತ. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಅದು ರೈಟ್ ಹ್ಯಾಂಡ್ ಸೈಡ್ಗೆ ಬರುತ್ತೆ. ಮಾಮೂಲಿಯಂತೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರುತ್ತೆ. ಸೊ ಇದು ಲೆಫ್ಟ್, ಇದು ಸೆಂಟರ್, ಇದು ರೈಟ್. ಈಗ ಪ್ಯಾರಾಗ್ರಾಫ್ನಲ್ಲಿರುವಾಗ ಈಗ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಸ್ವಲ್ಪ ಜಾಗ ಇದೆ, ಇಲ್ಲಿ ಸ್ವಲ್ಪ ಜಾಗ ಇದೆ, ಇಲ್ಲಿ ನೋಡಿ ಇಲ್ಲಿ ತನಕ ಬರುತ್ತೆ. ಆದರೆ ಇಲ್ಲಿ ಸ್ವಲ್ಪ ಹಿಂದೆನೆ ನೆಕ್ಸ್ಟ್ ಲೈನ್ ಹೊರಟೋಗುತ್ತೆ. ಸೊ ಈ ಥರ ಬರಬಾರ್ದು ಅಂದರೆ ನಾವು ಬೇಕಾದ್ರೆ ಅದನ್ನ ಈ ಥರ ಮಾಡ್ಬೋದು, ಜಸ್ಟಿಫೈ ಅಂತ. ಸೊ ಈ ಜಸ್ಟಿಫೈ ಇರೋದು ಇಡೀ ಪ್ಯಾರಾಗ್ರಾಫ್ಗೆ ಅಪ್ಲೈ ಆಗೋದು. ಸೊ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲೂ ಒಂದ್ರ ಕೆಳಗೊಂದು, ರೈಟ್ ಹ್ಯಾಂಡ್ ಸೈಡಲ್ಲೂ ನೀಟಾಗಿ ಒಂದ್ರ ಕೆಳಗೊಂದು ಬರುತ್ತೆ. ಅದೇ ಥರ ಮೊದಲನೇ ಪ್ಯಾರಾಗ್ರಾಫ್ಗೂ ನಾನು ಜಸ್ಟಿಫೈ ಮಾಡಿದ್ರೆ ನೋಡಿ ನೀಟಾಗಿ ಬರುತ್ತೆ. ಸೊ ಇದು ಲೆಫ್ಟ್ ಅಲೈನ್ಮೆಂಟು, ಇದು ಸೆಂಟರ್ ಅಲೈನ್ಮೆಂಟು, ಇದು ರೈಟ್ ಅಲೈನ್ಮೆಂಟ್, ಇದು ಜಸ್ಟಿಫೈ. ಜಸ್ಟಿಫೈ ಅಂದ್ರೆ ಏನು? ಲೆಫ್ಟ್ ಇಂದಲೂ ಅಲೈನ್ ಮಾಡುತ್ತೆ, ರೈಟ್ ಇಂದಲೂ ಅಲೈನ್ ಮಾಡುತ್ತೆ. ಹೆಂಗ್ ಮಾಡುತ್ತೆ? ಆ ಮಧ್ಯದಲ್ಲಿ ಜಾಗ ಎಲ್ಲ ಅಡ್ಜಸ್ಟ್ ಮಾಡುತ್ತೆ. ವರ್ಡ್ಸ್ ಮಧ್ಯದಲ್ಲಿ ಸ್ವಲ್ಪ ಜಾಗ ಇತ್ಲಾಗ ಒಂದೊಂದು ಕಡೆ ಜಾಸ್ತಿ ಮಾಡುತ್ತೆ, ಒಂದೊಂದು ಕಡೆ ಕಡಿಮೆ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಎರಡು ಕಡೆಯಿಂದಲೂ ಅಲೈನ್ ಮಾಡಿಬಿಡುತ್ತೆ. ಇನ್ನೊಂದೇನು ಅಂದರೆ ಈ ಪ್ಯಾರಾಗ್ರಾಫಲ್ಲಿ ನಮಗೆ ಈ ಜಾಗ ಸ್ವಲ್ಪ ಜಾಗ ಬಿಡುತ್ತೆ ನೋಡಿ, ಎರಡು ಲೈನ್ ಮಧ್ಯದಲ್ಲಿ ಜಾಗ ಇರುತ್ತೆ. ನಮಗೆ ಈ ಜಾಗ ಜಾಸ್ತಿ ಬೇಕು, ಸ್ವಲ್ಪ ಜಾಸ್ತಿ ಬೇಕು. ಸೊ ಅದಕ್ಕೆ ಏನು ಮಾಡೋದು? ಇಲ್ಲಿಗೆ ಬರೋದು, ಲೈನ್ ಆ್ಯಂಡ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅಂದರೆ ಜಾಗ ಬಿಡೋದು. ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ ಸುಮ್ಮನೆ 1.0 ಇದು ನಾರ್ಮಲ್ಲು, 1.15 ನೋಡಿ ಕೆಳಗೆ ಬಂದರೆ ಇನ್ನೂ ಜಾಗ ಆಯಿತು, 2.5 3. ಸೊ ನಾವು ಚೇಂಜಸ್ ಮಾಡ್ತಾನೆ ನಾವು ನೋಡ್ಕೋಬಹುದು. ನೋಡಿಕೊಂಡು ಯಾವ್ದು ಸರಿ ಅನಿಸುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದೇ ಥರ ಅಡ್ಜಸ್ಟ್ ಆಗುತ್ತೆ. ಈಗ ನಮಗೆ ಎರಡು ಪ್ಯಾರಾಗ್ರಾಫ್ನೂ ಆಗಬೇಕು ಅಂದರೆ ಈ ಫುಲ್ ಸೆಲೆಕ್ಟ್ ಮಾಡೋದು. ಸೆಲೆಕ್ಟ್ ಹೆಂಗೆ ಮಾಡೋದು? ಇಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿಬಿಟ್ಟು ಎಳೆಯೋದು, ಆಮೇಲೆ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಬಿಟ್ಬಿಡೋದು. ಥರ ಬಿಟ್ಮೇಲೆ ಇಲ್ಲಿಗೆ ಬಂದು ಕ್ಲಿಕ್ ಮಾಡಿ ನೋಡಿ, ಈಗ ಎರಡು ಪ್ಯಾರಾಗ್ರಾಫು ಚೇಂಜ್ ಆಗ್ತಾ ಇದೆಯಾ? ಥರ ಮಾಡ್ಬೋದು. ಸೊ ಇದು ಲೈನ್ ಸ್ಪೇಸಿಂಗ್. ಸರಿನಾ? ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ, ನೋಡೋಣ ಆಮೇಲೆ ಸ್ಲೋ ಆಗಿ ಎಲ್ಲವೂ ನೋಡೋಣ. ಈಗ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡ್ಬಿಡ್ತೀನಿ ನಾನು. ಪ್ಯಾರಾಗ್ರಾಫ್ದು ಸ್ಟಾರ್ಟಿಂಗ್ ಫಸ್ಟ್ ಲೈನು ಸ್ವಲ್ಪ ಮುಂದೆ ಇರಬೇಕು ಅಂದರೆ ಇಲ್ಲಿ ನೋಡಿ ಇನ್ಕ್ರೀಸ್ ಇಂಡೆಂಟ್. ಇದು ಇಡೀ ಪ್ಯಾರಾಗ್ರಾಫ್ನ ಮಾಡ್ತಾ ಇದೆ, ಆದರೆ ನಮಗೆ ಬೇಕಾಗಿರೋದೇನು? ಬರೀ ಮೊದಲನೇ ಲೈನು. ಸೊ ಈಗ ಮಾಡಿದ್ನ ಹಿಂದಕ್ಕೆ ತಗೊಂಡೋಗ್ಬೇಕು. ಸೊ ಅಂಡು ಮಾಡಿಬಿಟ್ಟು ಈಗ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ರೂಲರ್ ಬೇಕು ನಮಗೆ ಇಲ್ಲಿ. ಸೊ ವ್ಯೂಗೆ ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೆ ರೂಲರ್ ಅಂದರೆ ಏನು ಅಂತ. ನೋಡಿ ಇದು ಬಂತಾ? ಇದು ರೂಲರ್ ಅಂತಾರೆ. ಸೊ ಈಗ ನಾವು ಇಲ್ಲಿ 3 ಇದೆ, 1 2 3. ಸೊ
ಇದರಲ್ಲಿ ಮೇಲ್ಗಡೆ ಇದೆಯಲ್ಲ ಫಸ್ಟ್ ಲೈನ್ ಇಂಡೆಂಟ್, ಅದ್ರ ಕೆಳಗಡೆ ಇರೋದು ಲೆಫ್ಟ್ ಇಂಡೆಂಟ್. ಈಗ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ಮಾಡೋದು ನೋಡಿ, ನಾನು ಎಲ್ಲಿದ್ದೀನೋ ಅದು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ ನೋಡಿ. ಇದು ಮೇಲ್ಗಡೆದಿರೋದು ಮೊದಲನೇ ಲೈನ್, ಪ್ಯಾರಾಗ್ರಾಫ್ದು ಮೊದಲನೇ ಲೈನ್ ಮಾತ್ರ ತಗೊಂಡೋಗುತ್ತೆ ಮೇಲಕ್ಕೆ. ಫುಲ್ ಆಗಬೇಕು ಅಂದರೆ ಫುಲ್ ಸೆಲೆಕ್ಟ್ ಮಾಡಿಬಿಟ್ಟು ಆ ಥರ ಮಾಡೋದು ನೋಡಿ. 2 ಪ್ಯಾರಾಗ್ರಾಫ್ಗೂ ಮೊದಲನೇ ಲೈನು ಮುಂದಕ್ಕೆ ಹೋಯ್ತು. ಓಕೆ, ಈಗ ಹೆಡಿಂಗ್ ಇದೆಯಲ್ಲ ಇದು ಸ್ವಲ್ಪ ದೊಡ್ಡದಾಗಿರ್ಬೇಕು. ಸೊ ಇಲ್ಲಿ ಒಂದು ದೊಡ್ಡ ಎ ಮತ್ತು ಚಿಕ್ಕ ಎ ಇದೆ. ಸೊ ದೊಡ್ಡದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ದೊಡ್ಡದು ಮಾಡ್ತಾ ಹೋಗುತ್ತೆ. ಅದೇ ಥರ ನಾವು ಬೇಕಾದ್ರೆ ಇದನ್ನ ಚಿಕ್ಕದು ಮಾಡ್ಬೋದು. ಆಯ್ತಾ? ಈಗ ಇದಕ್ಕೆ ಅಂಡರ್ಲೈನ್ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆವಾಗ ಇದು ಅಂಡರ್ಲೈನ್. ಇಷ್ಟೆಲ್ಲ ಆದಮೇಲೆ ನಾವು ಈ ಬರೀ ಮೊದಲನೇ ಟೀನ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂದರೆ, ಎಷ್ಟೋ ಪುಸ್ತಕದಲ್ಲಿ ಇರುತ್ತೆ ಮೊದಲನೇ ಅಕ್ಷರ ಮಾತ್ರ ದೊಡ್ಡದಾಗಿ ಮಾಡಿಬಿಡ್ತೀವಿ. ಸೊ ಬರೀ ಆ ಲೆಟರ್ನ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಮಾಡೋದು. ಬೇಕಾದ್ರೆ ಅದನ್ನು ಪ್ರತಿಯೊಂದು ಪ್ಯಾರಾಗ್ರಾಫಲ್ಲೂ ಮೊದಲನೇ ಲೆಟರ್ನ ಈ ಥರ ಮಾಡ್ಬೋದು. ಆದರೆ ತುಂಬ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಆ ನೆಕ್ಸ್ಟ್ ಲೈನು ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ವಲ್ಪ ಮಾಡಿದ್ರೆ ಸಾಕು. ಇಷ್ಟ ಆಯ್ತಾ? ಈಗ ಕಲರು ಮಾಡ್ಬೋದು. ಬೇಕಾದ್ರೆ ನಾವು ಇದನ್ನ ಹೆಡಿಂಗ್ನ ಕಲರ್ ಚೇಂಜ್ ಮಾಡಬೇಕು ಅಂದರೆ ಯಾವ ಕಲರ್ ಬೇಕು, ಸುಮ್ಮನೆ ಮೂವ್ ಮಾಡ್ತಾ ಇರಿ ಕರ್ಸರ್ನ, ನೋಡ್ತಾ ಇರಿ ಯಾವ್ದು ನಿಮಗೆ ಕಲರ್ ಸರಿ ಅನಿಸುತ್ತೋ ಅಲ್ಲಿ ಕ್ಲಿಕ್ ಮಾಡಿ. ಇದು ಮೊದಲನೇ ಲೆಸನ್. ಈಗ ನೀವು ಏನೋ ಒಂದು ನ್ಯೂಸ್ ಪೇಪರ್ ತಗೊಂಡು ಇಲ್ಲ ಏನೋ ಒಂದು ತಗೊಂಡು ಸುಮ್ಮನೆ 2 ಪ್ಯಾರಾಗ್ರಾಫ್ ಟೈಪ್ ಮಾಡೋದು. ಆಮೇಲೆ ನಾನು ಮಾಡಿ ತೋರಿಸಿದ್ನಲ್ಲ ಅದೆಲ್ಲ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಪರ್ಸನ್ ಪರ್ಫೆಕ್ಟ್. ಸೊ ಇದು ವರ್ಡ್, ಮೈಕ್ರೋಸಾಫ್ಟ್ ವರ್ಡ್ದು ಮೊದಲನೇ ಲೆಸನ್. ಈಗ ಸೇವ್ ಮಾಡಬೇಕು. ಇಷ್ಟೆಲ್ಲ ಟೈಪ್ ಮಾಡಿದ್ಮೇಲೆ ಸೇವ್ ಮಾಡಿದ್ರೆ ಇನ್ನೊಂದು ಸರಿ ಬಂದಾಗ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ಕೋಬೋದು. ಸೊ ಬ್ರೌಸ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್, ಸೇವ್. ಸೊ ಡಾಕ್ಯುಮೆಂಟಲ್ಲಿ ಮೊದಲನೇ ಲೈನಲ್ಲಿ ಏನಿರುತ್ತೋ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ಸ್ ಮಾಮೂಲಿ ಅಂತೆ ಅದನ್ನೇ ಅದು ಫೈಲ್ ಹೆಸರಂತ ತಗೊಂಡ್ಬಿಡುತ್ತೆ. ಸೊ ಸುಮ್ಮನೆ ನಾವು ಸೇವ್ ಮಾಡ್ಕೋಬೋದು. ಆದರೆ ಕಣ್ಣು ಮುಚ್ಕೊಂಡು ನಾವು ಸೇವ್ ಮಾಡಿಬಿಟ್ರೆ ನಮ್ಗೆ ಜ್ಞಾಪಕ ಇರಲ್ಲ ಎಲ್ಲಿ ಸೇವ್ ಆಯಿತು ಅಂತ. ನೋಡ್ಕೋಬೇಕು ನಾವು. ಈ ಪಿ ಸಿನಲ್ಲಿ ಡಾಕ್ಯುಮೆಂಟ್ಸ್ ಅಂತ ಒಂದು ಫೋಲ್ಡರ್ ಇದೆ, ಅಲ್ಲಿ ಸೇವ್ ಆಗ್ತಾ ಇರೋದು ಅಂತ. ಸೊ ಸೇವ್ ಮಾಡಿಬಿಟ್ಟು ಒಂದ್ಸರಿ ಸೇವ್ ಆದಮೇಲೆ ಇದನ್ನು ಕ್ಲೋಸ್ ಮಾಡಿ. ಸೊ ಪ್ರಾಕ್ಟೀಸ್.